ಸೃಜನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಾಳುಳ್ಳಿ ಸಾರ್. ಸೊ ಕಾಳುಳ್ಳಿ ಸಾರ್ ಮಾಡೋದು ಹೇಗೆ ಅಂತ ನೋಡೋಣವಾ. ಹಸಿಮೆಣಸಿನಕಾಯಿ 2, ಕಾಳು ಜೊತೆ ಬೇಯಿಸೋದಕ್ಕೆ ಅರ್ಧ ಈರುಳ್ಳಿ, ಮಸಾಲೆ ರುಬ್ಲಿಕ್ಕೆ ಅರ್ಧ ಈರುಳ್ಳಿ, ಕರಿಬೇವು, ಟೊಮ್ಯಾಟೊ 2, ರುಚಿಗೆ ತಕ್ಕಷ್ಟು ಉಪ್ಪು, ಹೆಸರುಬೇಳೆ 2 ಸ್ಪೂನ್, ಅವರೆಕಾಳು ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ತಗೊಂಡಿದ್ದೀನಿ. ಅದನ್ನು ಒಂದು 8 ರಿಂದ 9 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಬೆಳಗ್ಗೆನೇ ಸಾರು ಮಾಡಬೇಕು ಅಂತಂದರೆ ರಾತ್ರಿನೇ ನೆನೆಸಿಟ್ಕೊಬೇಕು. ತೊಗರಿಬೇಳೆ 4 ಸ್ಪೂನ್. ಕುಕ್ಕರ್ಗೆ ತೊಗರಿಬೇಳೆ, ಹೆಸರುಬೇಳೆ, ನೆನೆಸಿಟ್ಕೊಂಡಿರೋ ಅವರೆಕಾಳು ಎಲ್ಲನೂ ಹಾಕ್ಕೊಂಡು ತೊಳೆದಿಟ್ಕೊಬೇಕು. ತೊಳೆದಿಟ್ಕೊಂಡಿರೋ ಕಾಳುಗಳಿಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅದ್ರ ಜೊತೆ ಉಪ್ಪು, ಕರಿಬೇವು, ಈರುಳ್ಳಿ, ಹಸಿಮೆಣಸಿನಕಾಯಿ 2, ಕಟ್ ಮಾಡಿಟ್ಕೊಂಡಿರೋ 2 ಟೊಮ್ಯಾಟೊ ಎಲ್ಲನೂ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 3 ರಿಂದ 4 ವಿಸಿಲ್ ಕೂಗಿಸ್ಕೊಬೇಕು. ನಾನಿಲ್ಲಿ 4 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ, ಯಾಕಂದರೆ ಅವರೆಕಾಳು ಚೆನ್ನಾಗಿ ಬೇಯಬೇಕು. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಐ ಫ್ಲೇಮ್ನಲ್ಲಿ 4 ವಿಸಿಲ್ ಕೂಗಿಸ್ಕೊಳ್ಳಿ. ಸಾಸಿವೆ, ಧನಿಯಾ ಪುಡಿ 1 ಸ್ಪೂನ್, ಸಾಂಬಾರ್ ಪುಡಿ 1.5 ಸ್ಪೂನ್, ಬಿಳಿ ಬದನೆಕಾಯಿ 2, ನೀವು ಬೇಕಿದ್ರೆ ಗುಂಡು ಬದನೆಕಾಯಿಯನ್ನು ತಗೊಬೋದು. ಒಗ್ಗರಣೆಗೆ 1 ಈರುಳ್ಳಿ, ಚಕ್ಕೆ, ಲವಂಗ, ಕರಿಬೇವು, ಬೆಳ್ಳುಳ್ಳಿ ಒಂದು 7 ರಿಂದ 8 ಎಸಳು, ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 2 ಆಲೂಗಡ್ಡೆ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿರೋ ಕೊಬ್ಬರಿ ಅರ್ಧ ಕಪ್, ಬೇಕಾದಷ್ಟು ಎಣ್ಣೆ. ಕಾಳು ಬೇಯೋದ್ರೊಳಗೆ ಇನ್ನೊಂದು ಸ್ಟವ್ ಮೇಲೆ ಆಲೂಗಡ್ಡೆ ಬದನೆಕಾಯಿನ ಬೇಯಿಸ್ಕೊಳ್ಳೋಣ. ಪಾತ್ರೆಗೆ ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಆಲೂಗಡ್ಡೆ ಮತ್ತು ಉಪ್ಪು ಹಾಕಿ ಸ್ಟವ್ ಹಚ್ಚಿ ಬೇಯೋದಕ್ಕೆ ಇಡಬೇಕು. ಕೆಲವರು ಬರೀ ಅವರೆಕಾಳನ್ನು ಮಾತ್ರ ಹಾಕ್ಕೊತಾರೆ, ಆದರೆ ನಾನಿಲ್ಲಿ ಹೆಸರುಬೇಳೆ ತೊಗರಿಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಕಾಳಿನ ಜೊತೆಗೆ. ಯಾಕೆ ಅಂತಂದರೆ ಸಾರು ಒಂದು ಸ್ವಲ್ಪ ಮಂದ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಬದನೆಕಾಯಿ ಕುಕ್ಕರಲ್ಲೇ ಕಾಳು ಜೊತೆ ಒಟ್ಟಾಗಿ ಬೇಯಿಸ್ಕೊಬೋದು, ಆದರೆ ಕಾಳು ಬೇಯೋದು ನಿಧಾನ, ಆಲೂಗಡ್ಡೆ ಬದನೆಕಾಯಿ ಜಾಸ್ತಿ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಬೇಯಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಅರ್ಧ ಬೆಂದಿದೆ, ಬದನೆಕಾಯಿ ಹಾಕ್ಕೊಂಡು ಬೇಯಿಸ್ಕೊಬೇಕು. ಪ್ಲೇಟ್ ಮುಚ್ಚಿಟ್ರೆ ಬೇಗ ಬೇಯುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. 4 ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ, ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿಬಿಟ್ಟು ಟೊಮೆಟೊ ಮತ್ತು ಬೆಂದಿರೋ ಕಾಳನ್ನು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ಆಲೂಗಡ್ಡೆ ಬದನೆಕಾಯಿ ಬೆಂದಿದೆ. ಸ್ಟವ್ ಆಫ್ ಮಾಡಿಕೊಂಡು ಅದರಲ್ಲಿರೋ ನೀರನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ. ಆ ನೀರನ್ನು ಬೇಕಿದ್ರೆ ನೀವು ಸಾರಿಗೆನೆ ಯೂಸ್ ಮಾಡ್ಕೊಬೋದು. ಆಲೂಗಡ್ಡೆ ಬದನೆಕಾಯಿ ಬೇಯಿಸಿಟ್ಕೊಂಡಿದ್ದೀವಲ್ವ, ಅದೇ ಪಾತ್ರೆಗೆ ಬೆಂದಿರೋ ಕಾಳನ್ನು ಹಾಕ್ಕೊಬೇಕು. ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರೋ ಕೊಬ್ಬರಿ, ಚಕ್ಕೆ, ಲವಂಗ, ನಾನಿಲ್ಲಿ ಚಕ್ಕೆ 2 ತಗೊಂಡಿದ್ದೀನಿ ಮತ್ತು ಲವಂಗ ಬಂದ್ಬಿಟ್ಟು ಅದನ್ನು ಸಹ 2 ಪೀಸ್ ತಗೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಸಾಂಬಾರ್ ಪುಡಿ, ಧನಿಯಾ ಪುಡಿ, ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಈಗ ಕಾಳು ಮತ್ತು ಟೊಮೆಟೊ ಹಾಕ್ಕೊಂಡು
ಆಲೂಗಡ್ಡೆ ಬೇಯಿಸಿರೋ ನೀರನ್ನೇ ಒಂದು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಜಾರಲ್ಲಿರೋದನ್ನೆಲ್ಲ ತಿರುಗಿಸ್ಕೊಟ್ಟು ಬೇಕಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ಸೆಕೆಂಡ್ ರುಬ್ಕೊಳ್ಳಿ. ಈ ರೀತಿ ರುಬ್ಕೊಬೇಕು. ಕಾಳಿರೋ ಪಾತ್ರೆಗೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದರಲ್ಲಿರೋ ನೀರನ್ನೇ ಜಾರ್ಗೆ ಹಾಕ್ಕೊಂಡು ತೊಳೆದು ಅದನ್ನು ಸಹ ಹಾಕ್ಕೊಬೇಕು. ನಾವು ಬೇರೆ ನೀರು ತಗೊಬೋದು, ಆದರೆ ಸಾರು ನೀರು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಬೇಕಿದ್ರೆ ಆಮೇಲೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೋದು. ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕೋ ಸಾಂಬಾರು ಅಷ್ಟು ಗಟ್ಟಿಯಾಗಿ, ಇಲ್ಲ ಅಂತಂದರೆ ಒಂದು ಸ್ವಲ್ಪ ನೀರಾಗಬೇಕು ಅಂತಂದರೆ ನೀರನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಯಾವ ಥಿಕ್ನೆಸ್ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಹಚ್ಚಿ ಐ ಫ್ಲೇಮ್ನಲ್ಲಿಟ್ಟು ಕುದಿಸ್ಕೊಬೇಕು. ಉಪ್ಪು ಟೇಸ್ಟ್ ನೋಡಿ, ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ. ಈ ಸಾರು ಅನ್ನ ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾರು ಒಂದು 10 ನಿಮಿಷ ಕುದಿಸ್ಮೇಲೆ ಪಕ್ಕಕ್ಕಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಪ್ಯಾನ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಈರುಳ್ಳಿ ಕೆಂಪಗಾದ್ಮೇಲೆ ಕರಿಬೇವು ಹಾಕಿ ಅದನ್ನು ಸಹ 1 ನಿಮಿಷ ಅಥವಾ 2 ನಿಮಿಷ ಹಂಗೆ ಕೈ ಆಡಿಸಿ. ಈಗ ಈರುಳ್ಳಿ ಬೆಂದಮೇಲೆ ಸ್ಟವ್ ಆಫ್ ಮಾಡಿ. ಬೇಕಿದ್ರೆ ಇಂಗು ಕೂಡ ಹಾಕ್ಕೊಬೋದು. ಸಾರಿಗೆ ಒಗ್ಗರಣೆ ಹಾಕಿ. ಈಗ ಕಾಳುಳ್ಳಿ ಸಾರು ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಾಳುಳ್ಳಿ ಸಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.